ನಮಸ್ತೆ. 16/7/2024 ಮಂಗಳವಾರ. ಈ ದಿನದಲ್ಲಿ ವಿಶೇಷಗಳನ್ನ ನೋಡೋಣ. ದಶಮಿ ತಿಥಿ ಇದೆ, ರಾತ್ರಿ 8:34ವರೆಗೆ. ದಶಮಿ ಅನ್ನೋದು ಶುಭವೇ. ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ. ರಾತ್ರಿ ಅಂದರೆ ಲೇಟ್ ನೈಟ್ 2:13:33ವರೆಗಿದೆ. ಆದರೆ ಯೋಗ ಏನು ಅಂತಂದರೆ ಮರಣ ಸಂಪತ್ತು ಅಂತ ಎರಡು ಮಿಕ್ಸ್ ಆಗಿದೆ. ಪ್ರಯಾಣಗಳಲ್ಲಿ ಓಡಾಟದಲ್ಲಿ ಖಂಡಿತ ಎಚ್ಚರ. ಅರೆ ಹಣಕಾಸಿನ ವಿಷಯ ವರಮಾನಕ್ಕೇನು ತೊಂದರೆಗಳಿಲ್ಲ. ಅದರಲ್ಲೂ ವಿಶಾಖ ನಕ್ಷತ್ರದವರಿಗೆ ರಾತ್ರಿ ಆದ ನಂತರ ಅಂದರೆ 2:14 ಮೇಲೆ ಅನುರಾಧ ನಕ್ಷತ್ರ ಬರುತ್ತದೆ. ಇದು ಒಂದು ಕಡೆ ಸಿದ್ಧಿ ಯೋಗ ಅಂದರೆ, ಇನ್ನೊಂದು ಕಡೆ ಕ್ಷಯ ಅಂತ ಇದೆ. ಹಾಗಾಗಿ ಯಾವ ನಕ್ಷತ್ರವೂ ಶುಭಕರವಾಗಿಲ್ಲ. ಮೀಡಿಯಂ 50% ಮಾತ್ರನೇ. ಅದರಲ್ಲೂ ಮಂಗಳವಾರ. ಅದರಿಂದಾಗಿ ಯಾರೇ ಆದರೂ ಗಮನ ಕೊಡಿ. ಸಾಧ್ಯ ಯೋಗವೂ ಇದೆ, ತೈತಿಲ ಕರಣವಿದೆ, ಗರಕರಣವೂ ಇವತ್ತಿದೆ. ಇವತ್ತಿನ ವಿಶೇಷ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. 6:01 7 ಗಂಟೆಯವರೆಗೂ ವಿಶಾಖ ನಕ್ಷತ್ರ 1ನೇ ಪಾದ ತುಲಾರಾಶಿ. 7ರಿಂದ ಮಧ್ಯಾಹ್ನ 1:27ವರೆಗೂ ವಿಶಾಖ ನಕ್ಷತ್ರ 2ನೇ ಪಾದ ತುಲಾರಾಶಿ. ಮಧ್ಯಾಹ್ನ 1:27ರಿಂದ ಸಂಜೆ 7:52ವರೆಗೂ ವಿಶಾಖ ನಕ್ಷತ್ರ 3ನೇ ಪಾದ. ಇದು ತುಲಾರಾಶಿಯೇ ಇದೆ. ಆದರೆ ಆನಂತರ ಅಂದರೆ ಸಂಜೆ 7:53 ಮೇಲೆ ಅಲ್ಲಿಂದ ರಾತ್ರಿ 2:14ವರೆಗೂ ವಿಶಾಖ ನಕ್ಷತ್ರ 4ನೇ ಪಾದ. ರಾತ್ರಿ 2:14 ಮೇಲೆ ಅನುರಾಧ ನಕ್ಷತ್ರ 1ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತದೆ. ಹಂಗಾಗಿ ಇವತ್ತು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸ್ಟಾರ್ಟ್ ಆಗೋದು 19:52 ಅಂದರೆ ಸಂಜೆ 7:52 ಮೇಲೆ. ಈ ರೀತಿ ಈ ದಿನವಿದೆ. ಇವತ್ತಿನ ದಿನ ಪ್ರಕಾರ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಅಂದರೆ 100% ಕೆಟ್ಟೋದು, 100% ಒಳ್ಳೆಯದು ಅಂತ ನೋಡೋಣ. ಇವತ್ತೆಲ್ಲ ದಿನಪೂರ್ತಿ ಮಿಕ್ಸಿಂಗೇ. ಅಂದರೆ 50% ಮಾತ್ರನೇ ಚೆನ್ನಾಗಿರೋದು. ಆದ್ದರಿಂದ ಹುಡುಗರು ಸಾಹಸ ಇದರಲ್ಲೆಲ್ಲ ಸ್ವಲ್ಪ ಎಚ್ಚರ. ಯಾರೇ ಆದರೂ ಗಾಡಿಗಳಲ್ಲಿ ಎಚ್ಚರ. ಹಣಕಾಸಿನ ವಿಷಯ ಕೂಡ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಇಷ್ಟೆಲ್ಲ ಇದೆ. ಇವತ್ತಿನ ವಿಶೇಷವಾಗಿ ಬೇರೆ ಬೇರೆ ವಿಷಯಕ್ಕೆ ಹೀಗೆ ಬರೋಣ. ಅಂದರೆ 100% ಕೆಟ್ಟೋದು, 100% ಒಳ್ಳೆಯದು ಅಂತ ತೀರ್ಮಾನ ಮಾಡೋಣ. ದಿನ ಕೆಟ್ಟೋದಾದರೂ 100% ಒಳ್ಳೆಯದು ಅನ್ನುವ ಕೆಲವು ವಿಷಯಗಳಿಗೆ ಬರೋಣ. ಎಮರ್ಜೆನ್ಸಿಗೆ, ಆಸ್ಪತ್ರೆ ಖರ್ಚುಗಳಿಗೆ ಅಥವಾ ಆಸ್ಪತ್ರೆಗೆ ಹೋಗೋಕ್ಕೆ, ಅಡ್ಮಿಟ್ ಆಗೋಕ್ಕೆ ಆದಷ್ಟು ಮಗು ಇವತ್ತು ಆಗೋದು ಅಷ್ಟೊಂದು ಒಳ್ಳೆಯದಲ್ಲ. 6:01 6:28ವರೆಗೂ ಇದು ಒಂದು ಸಮಯ, ಶುಭ ಸಮಯ. 8:15ರಿಂದ 8:33ವರೆಗೂ ಒಂದು ಶುಭ ಸಮಯ. ಬೆಳಗ್ಗೆ 10:52ರಿಂದ ಮಧ್ಯಾಹ್ನ 2:23ವರೆಗೂ ಒಂದು ಶುಭ ಸಮಯ. ಸಂಜೆ 5:16ರಿಂದ ರಾತ್ರಿ 9:36ವರೆಗೂ ಒಂದು ಸಮಯ. ಇದಾದ ಮೇಲೆ ರಾತ್ರಿ 11:04 ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ. 100% ಕೆಟ್ಟೋದನ್ನು ನೋಡೋಣ. ಅದಕ್ಕೆ ಮುಂಚೆ ಯಾವ ರಾಶಿಗೆ ಇವತ್ತು ದೋಷ ಅಂತ ನೋಡ್ಕೊಳ್ಳೋಣ. ಬೆಳಗ್ಗೆ 6:01ರಿಂದ ಸಂಜೆ 7:52ವರೆಗೂ ಮೀನರಾಶಿಯವರಿಗೆ ದೋಷ. ಮೀನರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರದ ಒಟ್ಟು 4 ಪಾದಗಳು, ಅದೇ ಥರ ರೇವತಿ ನಕ್ಷತ್ರದ 4 ಪಾದಗಳಿಗೂ ಸಂಜೆ 7:52ವರೆಗೂ ದೋಷವಿದೆ. ಆ ನಂತರ ಮೇಷರಾಶಿಗೆ ದೋಷ. ಇವತ್ತಿನ ದಿನ ಪ್ರಕಾರ ಬೆಳಿಗ್ಗೆ 6:30ರಿಂದ 8:13ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಪ್ರತಿಯೊಬ್ಬರೂ ಗಮನ ಕೊಡಬೇಕು. ಬೆಳಗ್ಗೆ 8:35ರಿಂದ 9:26ವರೆಗೂ ದುರ್ಮುಹೂರ್ತ. ಅದೇ ಸಮಯದಲ್ಲಿ 9:26ಗೂ ದುರ್ಮುಹೂರ್ತ ಮುಗಿತದೆ ಅಂತಂದರೆ ಅಷ್ಟರಲ್ಲೇ 9:14ರಿಂದ 10:50ವರೆಗೂ ಯಮಕಂಡ ಕಾಲ. ಆದ್ದರಿಂದಾಗಿ 8:35ರಿಂದ 10:50ವರೆಗೂ ಅಪಾಯಕಾರಿ ಸಮಯ ಜಾಸ್ತಿ ಇದೆ. ಮಧ್ಯಾಹ್ನ 2:25ರಿಂದ ಸಂಜೆ 4:37ವರೆಗೂ ಮೃತ್ಯು. ಮಧ್ಯಾಹ್ನ 3:38ರಿಂದ ಸಂಜೆ 5:14ವರೆಗೂ ರಾಹುಕಾಲ. ಸಂಜೆ 7:57ರಿಂದ ನಾವು ಫಸ್ಟೇ ಹೇಳಿದ್ವಿ ಮೇಷರಾಶಿಗೆ, ಅಂದರೆ ಅದರಲ್ಲಿ ಬರುವ ನಕ್ಷತ್ರಗಳಿಗೂ ದೋಷ ಅಂತ ಹೇಳಿದ್ವಿ. ರಾತ್ರಿ 9:38ರಿಂದ ರಾತ್ರಿ 11:02ವರೆಗೂ ವಿಷಘಟಿಕಾ ಕಾಲ, ವಿಷಕಾಲ ಅಂತ ಅಂತೀವಿ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಯಾಕೆಂತಂದರೆ ಮಂಗಳವಾರ ಈ ಥರ ದೋಷಗಳು ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮರಣಯೋಗ. ಆಮೇಲೆ ಹಣಕಾಸಿನ ವಿಷಯದಲ್ಲಿ, ಸಂಪತ್ತಿನ ವಿಷಯದಲ್ಲಿ ಎಚ್ಚರ. ಈ ರೀತಿ ಇರೋದರಿಂದ ನೋಡ್ಕೊಂಡು ಮಾಡಿದರೆ ಉತ್ತಮವಾಗುತ್ತದೆ.
ಇದರಲ್ಲಿ ನಾವು ನೋಡುವಂಥ ಬೇರೆ ವಿಷಯಗಳು ನಕ್ಷತ್ರ ಪಾದಗಳ ಮೇಲೆ, ರಾಶಿಯ ಮೇಲೆ ತಾರಾ ಮತ್ತು ಚಂದ್ರಬಲ ಅಂತ. ಇದರಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಬೆಳಗ್ಗೆ 6:01 ಸಂಜೆ 7:52 ಹೇಗಿದೆ ಅಂತಂದರೆ ಅಷ್ಟೊಂದು ಶುಭಕರವಾಗಿಲ್ಲ, ಗಮನ ಕೊಡಬೇಕು ಯಾರಾಗಿದ್ದರು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವೂ ಸುಖವೂ ಇದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಪ್ರತ್ಯೇಕ ತಾರೆ ಸಂಜೆಯವರೆಗೂ ಶುಭವಾಗಿಲ್ಲ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ ತಾರೆ ಅನುಕೂಲವಿಲ್ಲದ ದಿನವಿದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಕ್ಷೇಮವು ಶತ್ರುನಾಶವು ಸಂಜೆಯವರೆಗಿರುತ್ತದೆ. ಹೆಚ್ಚು ಕಮ್ಮಿ 7:52 ಅಂತಂದರೆ 8 ಗಂಟೆ ಅಂತ ಇಟ್ಕೋಬೋದು. ಇಷ್ಟೆಲ್ಲ ಹೇಳ್ತೀವಲ್ಲ, ಒಳ್ಳೆ ಟೈಮು ಅಂತೂ ಕೊಡ್ತೀವಿ, ಮಾಡ್ಬೋದಾ ಏನಾದರೂ ಅಂತಂದರೆ ಖಂಡಿತ ಇಲ್ಲ. ನಾವು ಕೊಡುವ ಒಳ್ಳೆಯ ಸಮಯ ಎಲ್ಲ ಎಮರ್ಜೆನ್ಸಿಗೆ ಮಾತ್ರನೇ, ಆಸ್ಪತ್ರೆ ಈ ವಿಷಯಗಳಿಗೂ ಮಾತ್ರನೇ, ಖಂಡಿತವಾಗಿ ಬೇರೆ ವಿಷಯಕ್ಕಲ್ಲ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಇವತ್ತು ವಿಪತ್ತು ಮತ್ತು ಶತ್ರುನಾಶ ಅಂತಂದರೆ ಖಂಡಿತ ಶತ್ರು ಕಾಟವಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಮೃಗಶೀರ್ಷ ನಕ್ಷತ್ರ ಇದೆ, ಆದರೆ ಮಿಥುನ ರಾಶಿ, ವಿಪತ್ತು ಉಂಟು, ಕಾರ್ಯ ವಿಘ್ನಗಳಿದೆ, ಶುಭಕರವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಂಪತ್ತು ಉಂಟು, ವರಮಾನವಿದೆ, ಸರಿಯಾಗಿ ನೋಡ್ಕೊಳ್ಳಿ. ಆದ್ದರಿಂದ ಸ್ವಲ್ಪ ಒಳ್ಳೆಯ ಕಾರ್ಯಗಳಿಗೆ ನೀವು ಖಂಡಿತವಾಗಿಯೂ ಉಪಯೋಗಿಸಬಹುದು, ಆದರೆ ಮುಹೂರ್ತ ಕಾರ್ಯಗಳಕ್ಕಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ ಇದೆ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ನಂತರ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ, ಶುಭವಾಗಿಲ್ಲ. ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಇಟ್ಕೊಳ್ಳಿ, ಜಪ ತಪ ಅಂತ ಎಲ್ಲ ಅನುಕೂಲವಾಗುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮಿತ್ರಧಾರೆಯಾಗಿದೆ, ಆದ್ದರಿಂದ ಮಿತ್ರರಿಂದ ಕೆಲವು ಕಾರ್ಯಗಳನ್ನು ಸಾಧಿಸಬಹುದು, ಆದರೂ ಆರೋಗ್ಯದಲ್ಲಿ ಎಚ್ಚರ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ ಇದೆ, ಅದರಿಂದ ಹೆಚ್ಚಾಗಿ ತೊಂದರೆಗಳೇನಿಲ್ಲ. ಪರರಿಂದ ಗುರುಗಳ ಆಶೀರ್ವಾದದಿಂದ ಎಲ್ಲವನ್ನು ಸರಿ ಮಾಡಿಕೊಳ್ಳಿ. ಮಕಾ ನಕ್ಷತ್ರ ಸಿಂಹರಾಶಿ, ನಿಮಗೆ ಈ ದಿನದಲ್ಲಿ ಟೆನ್ಷನ್ ಇದೆ, ಅದರಿಂದ ಟೆನ್ಷನ್ ಬಿಟ್ಬಿಡಿ. ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ, ಅದೆಲ್ಲ ಸರಿ ಮಾಡ್ಕೋಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಅನುಕೂಲವು ದ್ರವ್ಯ ಲಾಭವೂ ಉಂಟು. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ, ಪ್ರತ್ಯೇಕ ತಾರೆ, ಹಾಗಾಗಿ ಅನಾನುಕೂಲವಾದ ದಿನವಿದು, ಆದ್ದರಿಂದ ಎಚ್ಚರ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿಯೂ ಅನಾನುಕೂಲವೇ, ನಿಮ್ಮ ಪರವಾಗಿ ಕಾರ್ಯಗಳು ಆಗೋದು ಕಷ್ಟವಾಗುತ್ತದೆ, ಗಮನ ಕೊಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯವಿದೆ, ಆದರೆ ಹಣವೇ ಹೆಚ್ಚು ಖರ್ಚಾಗುತ್ತದೆ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಈ ದಿನ ಪೂರ್ತಿ ಆ ರೀತಿ ಇದೆ. ಆದರೂ ರಾತ್ರಿ ಅಂದರೆ ಸಂಜೆ 7:52 ಮೇಲೆ 8 ಗಂಟೆ ಮೇಲೆ ಶುಭಕರವಾಗಿದೆ ನಿಮಗೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತು ಉಂಟು, ಧನಹಾನಿಯೂ ಉಂಟು, ಆಸ್ಪತ್ರೆ ಖರ್ಚುಗಳು, ಬೇರೆ ವೇಸ್ಟ್ ಖರ್ಚುಗಳಾಗುತ್ತದೆ, ಅದನ್ನು ಸರಿ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾರಾಶಿ, ವಿಪತ್ತು ಉಂಟು, ಆದ್ದರಿಂದ ಗಾಡಿಗಳಲ್ಲಿ ಹುಷಾರು, ಮೆಟ್ಲ ತೋರೆಲ್ಲ ಹುಷಾರು, ಮಳೆ ಬಿದ್ದಿದೆ, ಹುಷಾರಾಗಿರಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಪತ್ತು ಉಂಟು, ಶರೀರ ಸುಖವೂ ಉಂಟು. ಇವತ್ತು ದಿನಪೂರ್ತಿ ದುಡ್ಡು ಕಾಸಿನ ವಿಷಯದಲ್ಲಿ ಪರವಾಗಿಲ್ಲ, ಆದರೂ ರಾತ್ರಿಯ ಮೇಲೆ ಸ್ವಲ್ಪ ಎಚ್ಚರ. ವಿಶಾಖ ನಕ್ಷತ್ರ ತುಲಾರಾಶಿ, ಜನ್ಮತಾರೆ ಇದೆ, ಆದ್ದರಿಂದಾಗಿ ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ, ಅದು ಉತ್ತಮವಾಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರು, ಅದೇ ರೀತಿಯಲ್ಲಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅಂತೇಳಿ ನಕ್ಷತ್ರ ಶಾಂತಿ ಮಾಡಿಕೊಳ್ಳಿ, ಉತ್ತಮವಾಗುತ್ತದೆ. ಗುರುವನ್ನು ಪೂಜಿಸಿ ಪೂಜೆ ಮಾಡಿ, ಎಲ್ಲರಲ್ಲಿ ಯಾವುದಾದ್ರು ಮಾಡಬಹುದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆ, ವ್ಯಯ 2 ಕೂಡಿ ಬಂದಿರುವ ದಿನವಿದು. ಇವತ್ತು ದಿನಪೂರ್ತಿ ಆ ರೀತಿ ಇದೆ, ಆದರೂ ರಾತ್ರಿಯ ಮೇಲೆ ಪರವಾಗಿಲ್ಲ ಅಂತ ಹೇಳ್ಬೋದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ವ್ಯಯ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಈ ರೀತಿ ಇರೋದರಿಂದ ಪರರಿಂದ ಗುರುಗಳ ಆಶೀರ್ವಾದದಿಂದ ಕೆಲವು ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡಿಸ್ಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಉಂಟು, ಆದ್ದರಿಂದ ಇವತ್ತು ಯಾವ ತೀರ್ಮಾನವೂ ತಗೋಬೇಡಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿಕೊಳ್ಳಿ, ಗುರು ಶಾಂತಿ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ ಇದು ಈ ದಿನದಲ್ಲಿ. ಉತ್ತರಾಷಾಢ ನಕ್ಷತ್ರ, ಇದರಲ್ಲಿ ವಿಶೇಷವಾಗಿ ನಾವು ಏನು ನೋಡ್ತೀವಿ ಅಂತಂದರೆ, ಪೂರ್ವಾಷಾಢ ಅನ್ನೋದು ಇದು ಒಂದು ನಕ್ಷತ್ರ, ಇದು ಶುಕ್ರನ ನಕ್ಷತ್ರ. ಉತ್ತರಾಷಾಢ ಅಂತಂದರೆ ಸೂರ್ಯನ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರಗಳಲ್ಲಿ
ಶುಭ ಕಾರ್ಯಗಳು ಮಾಡುವಂಥದ್ದು ಏನು ಅಂತಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ. ಹಾಗಾಗಿ ಪೂರ್ವಾಷಾಢ ನಕ್ಷತ್ರ ಬಂದಿರುವಂಥ ಈ ದಿನದಲ್ಲಿ ಅನುಕೂಲವಿದೆ, ಅಂದರೆ ಸಾಧಕ ತಾರೆ ಅಂತಂತೀವಿ ಇದನ್ನು. ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಪ್ರತ್ಯೇಕ ತಾರೆ ಶುಭಕರವಾಗಿಲ್ಲ, ಗಮನ. ಉತ್ತರಾಷಾಢ ನಕ್ಷತ್ರ ಆದರೆ ಮಕರ ರಾಶಿ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಪ್ರತ್ಯೇಕ ತಾರೆ ಅಷ್ಟೊಂದು ಅನುಕೂಲವಿಲ್ಲ, ಗಮನ ಕೊಡಬೇಕಾಗ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಕ್ಷೇಮ ಅಂದರೆ ಆರೋಗ್ಯ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ನಿಮ್ಮ ಕಸುಬಲ್ಲಿ ಅನುಕೂಲ ಇಂಥದ್ದೆಲ್ಲ ಬಂದು ಸೇರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಏಟು ಗಾಯಗಳು ಉಂಟಾಗುತ್ತದೆ, ಆದ್ದರಿಂದ ಗಮನ ಕೊಡಿ, ಎಚ್ಚರವಾಗಿರಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಇದರಲ್ಲಿ ಜನನವಾದ ನಿಮಗೆ ಇವತ್ತು ವಿಪತ್ತು ಉಂಟು, ಆದ್ದರಿಂದ ಏಟು ಗಾಯಗಳಾಗದೆ ನೋಡಿಕೊಳ್ಳಿ, ಅದು ಉತ್ತಮವಾಗುತ್ತದೆ. ಇಲ್ಲಾಂತಂದರೆ ನೀವೇ ಸಿಕ್ಕಾಕೋಬೇಕು, ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆ ಉಂಟಾಗುತ್ತದೆ, ಆದರೂ ಗುರುವಿನ ಆಶೀರ್ವಾದದಿಂದ ಎಲ್ಲವೂ ದೂರವಾಗುತ್ತದೆ. ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಇದೆ, ಕಾರ್ಯಗಳಲ್ಲಿ ಅಡೆತಡೆ ಉಂಟು, ಆದ್ದರಿಂದ ಇವತ್ತು ರಿಸ್ಕ್ ತಗೋಬೇಡಿ, ಇನ್ನೊಂದು ದಿನ ನಾವು ಕಾರ್ಯಗಳನ್ನ ನೋಡ್ಕೊಳ್ಳೋಣ. ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ, ಖಂಡಿತವಾಗಿ ಜನ್ಮತಾರೆ, ರೋಗವೃದ್ಧಿ ಎಲ್ಲ ಉಂಟು, ಆದ್ದರಿಂದಾಗಿ ಧನ್ವಂತರಿ ಜಪ ಉತ್ತಮವಾಗುತ್ತದೆ ಇವತ್ತು, ಅದನ್ನು ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಪರಮಮಿತ್ರ ತಾರೆಯಾಗಿ, ಆದರೆ ಆರೋಗ್ಯದ ವಿಷಯದಲ್ಲಿ ಗಮನ. ಫ್ರೆಂಡ್ಸ್ಗಳಿಂದ ಅಂದರೆ ಮಿತ್ರರಿಂದ ಸಹಾಯ ಉಂಟು. ಲಾಸ್ಟ್ ರೇವತಿ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ ಇದೆ, ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಎಲ್ಲವೂ ಅಂದರೆ ತೊಂದರೆ ಎಲ್ಲ ದೂರವಾಗುತ್ತದೆ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ಜನ್ಮದಲ್ಲಿ ನೋಡೋಣ. ನಮಸ್ಕಾರ.